ಬಸವೇಶ್ವರ ದೇವಸ್ಥಾನಕ್ಕೆ ರಸ್ತೆ ಸಂಪರ್ಕವಿಲ್ಲದೆ ಭಕ್ತಾದಿಗಳು ಪರದಾಡುವಂತಾಗಿದೆ. ಶಿವಮೊಗ್ಗ ತಾಲೂಕು ದೇವರಕೊಪ್ಪದ ಹತ್ತಿರ ಇರತಕ್ಕಂಥ ಮುರಡಿ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿದ್ದೇವೆ. ದೇವರ ದರ್ಶನಕ್ಕೆ ತೆರಳಲು ಭಕ್ತರಿಗೆ ಅಧಿಕಾರಿಗಳಿಂದ ಕಿರಿಕಿರಿ ಉಂಟಾಗಿದೆ. ಪುರಾತನ ದೇವಸ್ಥಾನಕ್ಕೆ ಅರಣ್ಯ ಇಲಾಖೆ ಕಂಟಕವಾದಂತಾಗಿದೆ. ಕೆಳದಿ ಸಂಸ್ಥಾನ ಅವಧಿಯ ದೇವಸ್ಥಾನ ಇದಾಗಿದ್ದು ಈಗ ಶಿಥಿಲಾವಸ್ಥೆಯಲ್ಲಿದೆ. ಇದು ಕೆಳದಿ ಶಿವಪ್ಪನಾಯಕರ ಕಾಲಘಟ್ಟದಲ್ಲಿ ಇಲ್ಲೊಂದು ನಿರ್ಮಾಣ ಆಗಿರತಕ್ಕಂಥ ದೇವಸ್ಥಾನ. ಈ ದೇವಸ್ಥಾನಕ್ಕೆ ವಿಶೇಷವಾದಂಥ ಒಂದು ಸುತ್ತಮುತ್ತಲಿನ 12 ಹಳ್ಳಿ ಜನ ಇಲ್ಲಿಗೆ ಮುಖ್ಯವಾಗಿ ಇಲ್ಲಿಗೆ ಬಹಳ ಭಕ್ತಿ ಶ್ರದ್ಧಾ ಭಕ್ತಿಯಿಂದ ನಡ್ಕೊಳ್ತಾರೆ. ಈ ಭಾಗದಲ್ಲಿ ರೈತಾಪಿ ವರ್ಗದ ಜನ ತಮ್ಮ ಬದುಕಿನಲ್ಲಿ ವಿಶೇಷವಾಗಿ ಬರ ಬಂದಾಗ ಇಲ್ಲಿ ಬಂದು ಒಂದು ಆರಾಧನೆ ಮಾಡಿ ಅನ್ನಸಂತರ್ಪಣೆ ಮಾಡಿ ಇಲ್ಲಿ ದೇವರನ್ನು ಪ್ರಾರ್ಥನೆ ಮಾಡಿದಾಗ ಪ್ರತಿ ಸರಿ ಉತ್ತಮವಾದ ಮಳೆ ಬಂದು ಬೆಳೆ ಬೆಳೆಯೋದಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ಇತಿಹಾಸ ಮುಂಚೆಯಿಂದ ಇಲ್ಲಿ ನಡ್ಕೊಂಡು ಬರ್ತಾ ಇದೆ. ಇಂದ ಈಚೆಗೆ ಬಂದಿರತಕ್ಕಂಥ ಈ ಒಂದು ವೈಲ್ಡ್ ಲೈಫ್ ಒಂದು ಆ್ಯಕ್ಟ್ನಲ್ಲಿ ಇದು ಈಗ ಅಭಯಾರಣ್ಯ ಪ್ರದೇಶದಲ್ಲಿದೆ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಅವರು ಇಲ್ಲಿ ಈ ದಾರಿ ಮುಂಚೆಯಿಂದನೂ ಇದೆ. ಪೂಜೆಗೆ ಏನು ಅಡ್ಡಿಪಡಿಸಿದ್ದಾರೆ ಅಂತ ನಾವು ಹೇಳ್ತಾ ಇಲ್ಲ, ಆದರೆ ದಾರಿ ತುಂಬ ಹಾಳಾಗಿದೆ. ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಇಲ್ಲಿ ಬಂದು ಹೋಗೋದಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಯಾರು ಬಂದರೆ ನೀವು ಯಾರು ಬರಬಾರ್ದು, ನಮ್ಮನ್ನು ಆರಂಭಿಸಿತು ತುಂಬ ಇದಿದೆ ಹಾಗೆ ಅಂತ ಅವ್ರು ಡಿಪಾರ್ಟ್ಮೆಂಟ್ ಅವರು ನಮಗೆ ಅಬ್ಜೆಕ್ಷನ್ ಮಾಡ್ತಾರೆ. ಮೌಖಿಕವಾಗಿ ನಮಗೆ ಹೋಗೋದಕ್ಕೆ ಪ್ರೊವಿಷನ್ ಕೊಟ್ಟಿದ್ದಾರೆ ಹೊರತು ಇಲ್ಲಿ ಯಾವುದೇ ಒಂದು ಇದನ್ನು ಜೀರ್ಣೋದ್ಧಾರ ಮಾಡೋಕ್ಕಾಗ್ತಾ ಇಲ್ಲ. ಮರಡಿ ಬಸವೇಶ್ವರ ದೇವಸ್ಥಾನವು ಅರಣ್ಯದ ಮಧ್ಯೆ ಕಣ್ಮರೆಯಾದಂತಾಗಿದೆ. ಸುತ್ತಮುತ್ತಲಿನ 10 ಗ್ರಾಮದ ಜನರ ಮನೆ ದೇವರು ಆಗಿರುವ ಈ ದೇವಸ್ಥಾನವು ಅತಿವೃಷ್ಟಿ ಅನಾವೃಷ್ಟಿ ತಡೆಯ ಜೊತೆಗೆ ಉತ್ತಮ ಫಸಲಿಗೆ ಹೆಸರುವಾಸಿಯಾಗಿತ್ತು. ಆದರೆ ಈಗ ನಿತ್ಯ ಪೂಜೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅವಕಾಶ ನೀಡುತ್ತಿಲ್ಲ. ಅರಣ್ಯ ಕಾಯ್ದೆಯ ಕಾರಣ ನೀಡಿ ಅಧಿಕಾರಿಗಳು ದೇವರ ದರ್ಶನಕ್ಕೆ ಅವಕಾಶವನ್ನು ನಿರಾಕರಿಸಿದ್ದಾರೆ. ನಮಗೆ ಮುಂಚೆ ಸೀದಾ ಎತ್ತಿನ ಗಾಡಿ ತೊಗೊಂಡು ಬರ್ತಾಯಿದ್ವಿ. ನಮ್ಮ ಪೂರ್ವಕರಿದ್ದಾಗ ಸೀದಾ 100 ವರ್ಷದ ನನಗೆ ಗೊತ್ತಿದ್ದಂಗೆ ನಾನು ಬರ್ತಾ ಒಂದು 40 ವರ್ಷದ ಮೇಲಾಯಿತು. ಅವಾಗ ಎತ್ತಿನ ಗಾಡಿ ಇಲ್ಲಿವರೆಗೂ ಬರ್ತಾಯಿತ್ತು. ಅದರ ಸೆಂಟ್ರಲ್ಲಿ ಅಭಯಾರಣ್ಯ ಅಂತೇಳಿ ಅರಣ್ಯ ಅಧಿಕಾರಿಗಳು ಏನು ಮಾಡಿದರು, ನಮ್ಮ ಹೈವೇ ಪಕ್ಕದಲ್ಲಿ ಒಂದು ದೊಡ್ಡ ಟ್ರಂಚನ್ನು ಹೊಡೆದ್ಬಿಟ್ಟು ಗಾಡಿಗಳು ಈ ಕಡೆ ದಾಟದೇ ಇರೋ ಥರ ಮಾಡಿದರು. ಆಮೇಲೆ ಮತ್ತೆ ಈಗ ದಾರಿಯನ್ನು ಮುಚ್ಚಿದ್ದಾರೆ. ಹಾಗಾಗಿ ಇವತ್ತು ಟ್ರ್ಯಾಕ್ಟರ್ ತೊಗೊಂಡು ಇಲ್ಲಿ ದೇವಸ್ಥಾನದ ಸಮೀಪನೇ ಬರ್ತಾಯಿದ್ದೀವಿ. ಹಬ್ಬ ಹರಿದಿನ ಮತ್ತು ವಿಶೇಷ ಸಂದರ್ಭದಲ್ಲಿ ಮಾತ್ರವೇ ದೇವರ ದರ್ಶನ ನಡೆಯುತ್ತದೆ. ದೇವಸ್ಥಾನಕ್ಕೆ ತೆರಳಲು ಈ ಮೊದಲು ಇದ್ದ ರಸ್ತೆಯನ್ನ ಇಲಾಖೆಯವರು ಮುಚ್ಚಿದ್ದಾರೆ. ದೇವಸ್ಥಾನದ ಜೀರ್ಣೋದ್ಧಾರ, ಕೊಳವೆ ಬಾವಿ ಹಾಗೂ ಉತ್ತಮ ರಸ್ತೆಗೆ ಭಕ್ತಾದಿಗಳು ಆಗ್ರಹಿಸಿದ್ದಾರೆ. ಈ ಭಾಗದ ಹಿರಿಯರು ಮತ್ತು ಮಾಜಿ ತಾಲೂಕು ಪಂಚಾಯತ್ ತಾಲೂಕು APMC ಅಧ್ಯಕ್ಷರಾಗಿರ್ತಕ್ಕಂಥ ಐನೂರು ಶಿವಾನಂದಪ್ಪನವರು ಹಿರಿಯರಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದೇವೆ. 12 ಹಳ್ಳಿಯಿಂದ ಎಲ್ಲ ಕಡೆಯಿಂದ 16 ಜನ ಹೆಣ್ಮಕ್ಳಾದಿಯಾಗಿ ಎಲ್ಲ ಜಾತಿ ಜನಾಂಗದವರು ಇರೋವಂಥ ಒಂದು ಸಮಿತಿಯಾಗಿ ಇದರಿಂದ ಒಂದು ಜೀರ್ಣೋದ್ಧಾರ ಮಾಡಬೇಕು. ಈ ಜನಗಳ ಒಂದು ಭಕ್ತಿಗೆ ಪೂಜೆಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಬಿಟ್ಟರೆ ಬೇರೆ ಯಾವುದೇ ಹಕ್ಕು ಸ್ಥಾಪಿಸುವಂಥ ಯಾವುದೇ ಉದ್ದೇಶ ನಮ್ಮ ಸಮಿತಿಯವರಿಗಿಲ್ಲ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅರಣ್ಯ ಇಲಾಖೆಯವರಾಗಲಿ ಮುಜರಾಯಿ ಇಲಾಖೆಯವರಾಗಲಿ ಸರ್ಕಾರದಿಂದ ನಮಗೊಂದು ಸ್ವಲ್ಪ ಅವಕಾಶ ಮಾಡಿಕೊಟ್ಟು ಇದು ಪ್ರತಿದಿನ ಪೂಜೆ ಮಾಡಲಿಕ್ಕೆ ಇಲ್ಲಿ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಹಾಗೂ ರಸ್ತೆನ ಅಭಿವೃದ್ಧಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ ನಾವು. ಬೇಡಿಕೆ ಈಡೇರಿಕೆ ಸಂಬಂಧ ಸಮಿತಿ ರಚಿಸಿಕೊಂಡು ಹೋರಾಟಕ್ಕೆ ಮುಂದಾಗಿದ್ದಾರೆ. ಸ್ಥಳೀಯ ಶಾಸಕರು, ಸಂಸದರು, ಅರಣ್ಯ ಸಚಿವರಿಗೆ ಮನವಿ ಸಲ್ಲಿಸಿದ್ದಾರೆ. ಆದರೆ ಯಾವುದೇ ಸೂಕ್ತ ಸ್ಪಂದನೆ ಇಲ್ಲದ ಕಾರಣ ಭಕ್ತಾದಿಗಳು ಈಗ ಹೋರಾಟಕ್ಕೆ ನಿರ್ಧರಿಸಿದ್ದಾರೆ.